ಬೆಂಗಳೂರಿನಲ್ಲಿ ಸಾಕಷ್ಟು ವಾಹನಗಳು ಓಡಾಡುತ್ತೆ. ಅನೇಕ ಸಿಗ್ನಲ್ ಕಡೆ ಟ್ರಾಫಿಕ್ ಪೊಲೀಸ್ ಕೂಡ ಇರ್ತಾರೆ. ಆದರೆ ನಾವು ಓಡಾಡುವಾಗ ಟಕ್ಕಂತ ಒಂದು ಫೋಟೋ ಹೊಡ್ಕೊಂಡು ಅದರ ಮೇಲೆ ಒಂದು ಕೇಸ್ ಹಾಕ್ಬಿಡ್ತಾರೆ, ಇಲ್ಲ ಫೈನ್ ಹಾಕ್ಬಿಡ್ತಾರೆ. ನಮ್ಮ ಗಾಡಿ ಮೇಲೆ ಎಷ್ಟು ಕೇಸ್ ಇದೆ ಅಂತ ನಮಗೆ ಗೊತ್ತಿರಲ್ಲ, ಅದೋಗಿ ನಾವು ಚೆಕ್ ಮಾಡಿಸಿದಾಗೇ ಗೊತ್ತಾಗೋದು. ಅದೇ ರೀತಿಯಾಗಿ ಈಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ CM ಸಿದ್ದರಾಮಯ್ಯ ಅವರ ಒಂದು ಕಾರಿನ ಮೇಲೇನೆ ಸಾಕಷ್ಟು ಕೇಸ್ಗಳಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. CM ಸಿದ್ದು ಕಾರ್ ಮೇಲೆ ಎಷ್ಟು ಕೇಸ್ ಇದೆ ಗೊತ್ತಾ? CM ಸಿದ್ದು ಕಾರ್ ಮೇಲಿರುವಂತಹ ಕೇಸ್ಗಳ ಬಗ್ಗೆ ನೆಟ್ಟಿಗರು ಏನಂದ್ರು ಗೊತ್ತಾ? CM ಸಿದ್ದು ಕಾರ್ ಮೇಲೆ ಒಟ್ಟು 7 ಕೇಸ್ಗಳಿವೆ. ಕಾರಿನ ನಂಬರ್ KA05GA 2023. ಈ ಒಂದು ಕಾರಿನ ಮೇಲೆ ಸೀಟ್ ಬೆಲ್ಟ್, ಓವರ್ ಸ್ಪೀಡ್ ಸೇರಿದಂತೆ 7 ಕೇಸ್ಗಳು ಇರುವಂಥದ್ದು. ಇದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂತಹ ಸಿದ್ದು ಕಾರ್ CM ಸಿದ್ದರಾಮಯ್ಯ ಸಾಹೇಬ್ರೆ ಫೈನನ್ನು ಕಟ್ಟಿ ಮೊದಲು ಅಂತ ಹೇಳ್ತಾ ಇರುವಂಥದ್ದು. ಯಾಕಂತಂದ್ರೆ 50% ಡಿಸ್ಕೌಂಟ್ ಆಫರ್ ನಡೀತಾ ಇದೆ, ಫೈನನ್ನು ಕಟ್ಟಿ ಸಿದ್ದಣ್ಣ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ನೆಟ್ಟಿಗರು. ಟ್ರಾಫಿಕ್ ಉಲ್ಲಂಘನೆ ಮಾಡಿರುವಂತಹ ಸಿದ್ದು ಕಾರ್ 7 ಕೇಸ್ ಇದೆಯಂತೆ. ನೆಟ್ಟಿಗರು ಸಿದ್ದಣ್ಣನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಂಡಲ್ ಮಾಡ್ತಾ ಇದ್ದಾರೆ. ಸಿದ್ದಣ್ಣ 50% ಆಫರ್ ಇದೆಯಣ್ಣ, ಬೇಗ ಕಟ್ಬಿಡೋಣ, ನಾವು ಕಟ್ತಾ ಇದ್ದೀವಿ, ನಮಗೆ ನೀವು ಆಫರ್ ಕೊಡ್ತಾ ಇದ್ದೀರಾ, ನಮ್ಮ ಕಾರು ಗಾಡಿಗಳ ಮೇಲೆ ಫೈನ್ ಇದೆ ಅಂತೇಳಿ ಆಫರ್ ಕೊಡ್ತೀರಲ್ಲ, ಈಗಲೂ ನಿಮಗೂ ಕೂಡ ಆಫರ್ ಅನ್ವಯಿಸುತ್ತೆ, ಕಟ್ಬಿಡಿ ಅನ್ನೋ ರೀತಿಯಲ್ಲಿ ಮಾತನಾಡುತ್ತಾ ಇರುವಂಥದ್ದು ಜನ. CM ಸಿದ್ದರಾಮಯ್ಯ ಅವ್ರ ಕಾರ್ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಕೇಸ್ಗಳಿರುವಂಥದ್ದು. ಯಾಕಂತಂದರೆ ಅದರಲ್ಲಿ ಸೀಟ್ ಬೆಲ್ಟ್ ಹಾಕ್ತಾ ಇರಬಹುದು, ಓವರ್ ಸ್ಪೀಡಾಗಿ ಹೋಗೋದಾಗಿರ್ಬೋದು, ಇದನ್ನು ಸೇರಿ 7 ಕೇಸ್ಗಳನ್ನು ಹಾಕಿರೋದಂತೆ CM ಅವರ ಕಾರ್ ಮೇಲೆ. ನೀವು ನೋಡ್ತಾ ಇದ್ದೀರಾ, ಅದೇ CM ಸಿದ್ದರಾಮಯ್ಯ ಅವರ ಕಾರು ದಿನನಿತ್ಯ ಓಡಾಡುವಂಥದ್ದು. ಇದರ ಮೇಲೇ ಕೇಸ್ ಇದೆ ಅಂತಂದರೆ ಅದು CM ಅವರ ಗಮನಕ್ಕೆ ಬಂದಿಲ್ವಾ? ಅಥವಾ ಅದು ಅವರ ಒಂದು ಜೊತೆಗೆ ಇರುವಂತಹ ಒಂದು ಅಧಿಕಾರಿಗಳಿಗೆ? ಅಂದರೆ CM ಸಿದ್ದರಾಮಯ್ಯ ಅವರ ಕಾರ್ ಅಂದರೆ ಅದ್ರ ಮೇಲೆ ಯಾವ ಕೇಸ್ ಇರಲ್ಲ, ಅದು ಹೆಂಗಾದರೂ ಓಡಾಡಬಹುದು, ಸೀಟ್ ಬೆಲ್ಟ್ ಹಾಕ್ಕೊಂಡ್ರೂ ನಡೆಯುತ್ತೆ, ಹಾಕ್ಕೊಳ್ಳದೇ ಇದ್ರೂ ನಡೆಯುತ್ತೆ, ಎಷ್ಟು ಸ್ಪೀಡಾಗಿ ನಾವು ಹೋಗಿದ್ರೂ ಕೂಡ ನಡೆಯುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಅನಿಸುತ್ತೆ. ಆದರೆ ಇಲ್ಲಿ ನಾವು ಮೆಚ್ಕೋಬೇಕು ಪೊಲೀಸರನ್ನ. CM ಕಾರ್ ಮೇಲೇ ಕೇಸ್ ಹಾಕಿದಾರಲ್ಲ, ಸ್ವಲ್ಪ ಇವ್ರನ್ನ ಗುಡ್ ಅಂತಲೇ ಹೇಳಬೇಕು. ಯಾಕಂತಂದರೆ ಅವ್ರಿಗೆ ಬಹುಶಃ ಕೇಸ್ ಹಾಕಬೇಕಾದ್ರೆ ಅದು CM ಕಾರು ಅಂತ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕೇಸ್ ಹಾಕಿದ್ದಾರೆ. ಈ ಒಂದು ವಿಚಾರದಲ್ಲಿ ಮೆಚ್ಕೋಬೇಕು. CMದಾದರೂ ಸರಿ, ಯಾರ್ದಾದ್ರೂ ಸರಿ, ನಾವು ಕೇಸ್ ಹಾಕ್ತೀವಿ ಅನ್ನೋ ಲೆಕ್ಕದಲ್ಲಿ ಹಾಕಿರುವಂಥದ್ದು. ಅದಕ್ಕಾಗಿ ನೆಟ್ಟಿಗರು ಹೇಳ್ತಾ ಇದ್ದಾರೆ, ಸಿದ್ದಣ್ಣ 50% ಆಫರ್ ಇದೆಯಣ್ಣ, ನಿನಗೆ ಬಂಪರ್ ಆಫರು ನಮಗೆ ಕೊಟ್ಟಿರೋ ಥರ ನೀನು ಕೂಡ ಕಟ್ಬಿಡು ಬೇಗ 50%. ಎಷ್ಟಿದೆ ನಿನ್ನ ಒಂದು ಕಾರ್ ಮೇಲೆ ಕೇಸ್ ಅಮೌಂಟ್ ಎಷ್ಟಿದೆ ಅದನ್ನು ಕಟ್ಬಿಡು ಬೇಗ, ನಮಗೆ ಹೇಳ್ತಿರಲ್ಲ ಬಂಪರ್ ಆಫರ್ ಇದು, ಜನಗಳಿಗೆ, ಸಾರ್ವಜನಿಕರಿಗೆ ಟ್ರಾಫಿಕ್ ಪೊಲೀಸ್ ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಅಂತ ಏನು ಹೇಳ್ತಾ ಇದ್ರಿ, ಅದೇ ನಿಮಗೂ ಕೂಡ ಅನ್ವಯಿಸುತ್ತೆ, ನೀವು ಕೂಡ ಕಟ್ಟಿ ಹಾಗಾದರೆ ಅಂತ ಹೋಗಿ ಸಿದ್ದರಾಮಯ್ಯ ಅವರಿಗೆ ಈ ರೀತಿಯಾಗಿ ವ್ಯಂಗ್ಯ ಮಾಡ್ತಾ ಇರುವಂಥದ್ದು ನೆಟ್ಟಿಗರು. ಯಾಕಂದರೆ ನಾವು ಸಿದ್ದಣ್ಣ ಅಂತೀವಿ, ಸಿದ್ದರಾಮಣ್ಣ ಅಂತೀವಿ, ನೆಟ್ಟಿಗರು ನಾವು ಹೆಂಗಾದರೂ ಕರಿತೀವಿ ಅವರನ್ನು ಅನ್ನೋ ರೀತಿಯಲ್ಲಿ ವ್ಯಂಗ್ಯವಾಗಿ ಸ್ವಲ್ಪ ಗೇಲಿ ಮಾಡೋ ಥರ ಹೇಳಿರುವಂಥದ್ದು ಈ ಒಂದು ವಿಚಾರದಲ್ಲಿ. ಯಾಕಂತಂದರೆ ಇದೇನೋ ಒಂದು ನೋಡೋಕ್ಕೆ ತಮಾಷೆ ಅನಿಸ್ಬೋದು, ಸಣ್ಣ ವಿಚಾರ ಅನಿಸ್ಬೋದು, ಆದರೆ ಇದು CM ಸಿದ್ದರಾಮಯ್ಯ ಅವರ ಕಾರ್ ಕಣ್ರಿ. ಅವರೇ ಫೈನನ್ನು ಉಳಿಸ್ಕೊಂಡಿದ್ದಾರೆ ಅಂದರೆ ನಮ್ದು ಯಾವ ಲೆಕ್ಕ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಜನ ಬರಬೇಕಾಗತ್ತೆ. ಇವಾಗ ಹಂಗಾದರೆ ಅವ್ರು ಕಟ್ಟಿದ ಮೇಲೆ ನಾವು ಕಟ್ಟೋಣ ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಜನ ಇರ್ತಾರೆ. ಅದು ಕೂಡ ಒಂದು ರೀತಿ ಸರಿ ಅನಿಸುತ್ತೆ. ಯಾಕಂತಂದರೆ ನಾವೇನಾದರೂ ಹೋಗ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಪೊಲೀಸ್ ಹಿಡ್ಕೊಂಬಿಟ್ಟು ಫೈನ್ ಐತೆ ನಿನ್ನ ಹತ್ರ, ಎಷ್ಟು ಫೈನ್ ಐತೆ ನಿಂದು, ಇದುವರೆಗೆ ನೋಡಿ ಎಲ್ಲ ಫೈನ್ ಕಟ್ಟೋ, ಹಂಗಾರೆ ಗಾಡಿ ಬಿಡ್ತೀನಿ, ಇಲ್ಲಾಂದರೆ ಗಾಡಿನ ಎತ್ತಕೊಂಡು ಬಾ ಸ್ಟೇಷನ್ಗೆ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರೆ, ಗದರಿಸ್ತಾರೆ. ಒಂದು ಸಲ CM ಕಾರ್ನ ನಿಲ್ಲಿಸಿ ಚೆಕ್ ಮಾಡಲಿ ನೋಡೋಣ, ಇವರು ಚೆಕ್ ಮಾಡ್ತಾರೇನು? ಅಲ್ಲ, CM ಕಾರು ಹೋಗ್ತಾ ಇದೆ ಅಂದರೆ 0 ಟ್ರಾಫಿಕ್ ಮಾಡಿಬಿಟ್ಟು ಕಾರ್ನ ಮುಂದೆ ಕಳಿಸ್ತಾ ಇರ್ತಾರೆ. ಅದು ಹೆಂಗೆ ಇದು 7 ಕೇಸ್ ಹಾಕಿದ್ರು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಆದರೆ ಕೇಸ್ ಇದೆಯಂತೆ. ಇದ್ದರೆ CM ಸಾಹೇಬರು 50% ಆಫರ್ನಲ್ಲಿ ಕಟ್ತಾರೋ, ಅಥವಾ ಇಲ್ಲ ನಾನು CM ಆಗಿರೋದ್ರಿಂದ ನನಗೆ ಜವಾಬ್ದಾರಿ ಜಾಸ್ತಿ ಇದೆ, ನಾನು 100% ಕಟ್ತೀನಿ ಅಂತ ಕಟ್ತಾರೋ ಗೊತ್ತಿಲ್ಲ. ಬಟ್ ಇದು ಅವರ ಒಂದು ಗಮನಕ್ಕೆ ಬಂದರೆ, ನಮ್ಮ ಫ್ರೀಡಮ್ ಟಿವಿಯ ಸುದ್ದಿ ಗಮನಕ್ಕೆ ಏನಾದರೂ ಬಂದರೆ ಸ್ವಲ್ಪ ಈ ಅಮೌಂಟ್ ಕಟ್ಟೋ ವಿಚಾರದಲ್ಲಿ ಗಮನ ಹರಿಸಿ ಕಟ್ಟಿದ್ರೆ ಒಳ್ಳೆಯದು ಅನ್ನುವಂಥದ್ದು ನಮ್ಮ ಒಂದು ಸಲಹೆ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.